ಚನ್ನರಾಯಪಟ್ಟಣ ನಗರದ ಗಾಂಧಿ ವೃತ್ತದಲ್ಲಿರುವ ಮಹಾತ್ಮ ಗಾಂಧೀಜಿ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಮಾತನಾಡಿ, ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ ಅಹಿಂಸಾವಾದದ ಪ್ರತಿಪಾದಕ ಅಪ್ರತಿಮ ರಾಷ್ಟ್ರೀಯ ನಾಯಕರಾದ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನ ಭಾರತದಾದ್ಯಂತ ಗಾಂಧಿ ಜಯಂತಿಯನ್ನ ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಅವರು ನೀಡಿದ ಅಪ್ರತಿಮ ಕೊಡುಗೆಯನ್ನ ಸ್ಮರಿಸಬೇಕಾಗಿದೆ. ಭಾರತದಲ್ಲಿ ಗಾಂಧಿ ಜಯಂತಿಯನ್ನ ರಾಷ್ಟ್ರೀಯ ರಜಾ ದಿನವಾಗಿ ಆಚರಿಸಲಾಗುತ್ತೆ. ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯ ತತ್ವವನ್ನ ನಂಬಿದರು ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಉದ್ದಕ್ಕೂ ಅದನ್ನು ಆಚರಿಸಿದರು. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಘೋಷಿಸಿದಂತೆ ಮಹಾತ್ಮ ಗಾಂಧಿ ಜಯಂತಿಯನ್ನ ಪ್ರಪಂಚದಾದ್ಯಂತ ಅಹಿಂಸಾ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸುತ್ತಾ ಬಂದಿದ್ದೇವೆ ಎಂದರು. ಹಾಗೂ ಈ ದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವೂ ಆದುದರಿಂದ ಅವರ ಹೋರಾಟವನ್ನು ಸಹ ಸ್ಮರಿಸಿದರು. ನಂತರ ಶಾಲಿನಿ ಕಾನ್ವೆಂಟ್ ಮತ್ತು ಎಸ್ವಿಎಸ್ ಶಾಲಾ ಮಕ್ಕಳಿಂದ ಗಾಂಧಿ ತತ್ವದ ಗೀತೆಗಳನ್ನು ಹಾಡಿಸಲಾಯಿತು. ಬೆಳವಣಿಗೆ ಹೋರಾಟದ ಒಂದು ಪುಸ್ತಕಗಳನ್ನು ನಮ್ಮ ಭವಿಷ್ಯದ ವಿದ್ಯಾರ್ಥಿಗಳನ್ನ ಪಠನೆ ಮಾಡುವಂತ ಭಾವನೆಗಳನ್ನು ರೂಢಿಸಬೇಕು. ಈ ದೇಶಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ. ಉಪ್ಪಿನ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ. ಸ್ವದೇಶಿ ವಸ್ತುಗಳನ್ನು ಸ್ವೀಕರಿಸಬೇಕು, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕು. ಹಲವಾರು ಘಟನೆಗಳನ್ನು ಅವರು ಯಾವ ಹಂತದಲ್ಲಿ ಮಾಡಿದ್ದಾರೆ. ಇಡೀ ದೇಶದಾದ್ಯಂತ ಇವತ್ತು ಸುತ್ತಿ ಸಂಘಟನೆ ಮಾಡಿ ಈ ದೇಶಕ್ಕೆ ಶಕ್ತಿ ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಅವರ ಆದರ್ಶಗಳನ್ನು, ಅವರ ದೇಶಾಭಿಮಾನವನ್ನು ನಾವು ಜೀವನದಲ್ಲಿ ರೂಢಿಸ್ಕೊಂಡು ಈ ದೇಶವನ್ನು ಮುನ್ನಡೆಸಬೇಕು. ಇವತ್ತು ದೇಶ ಒಂದು ಪ್ರಗತಿಪಥವಾಗಿ ಮುನ್ನಡೆದಿದೆ ಅಂದರೆ ಅವ್ರು ಹಾಕಿಕೊಟ್ಟಂಥ ಒಂದು ದೊಡ್ಡ ತಳಹದಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಅವ್ರು ಯಾವುದೇ ಹುದ್ದೆಯನ್ನು ಅಪೇಕ್ಷೆ ಪಡಲಿಲ್ಲ. ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ಆಶೀರ್ವಾದವನ್ನು ಮಾಡಿದವರು ಮಹಾತ್ಮ ಗಾಂಧೀಜಿಯವರು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಅವರ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಭಾರತ.